ಹಾಯ್ ಗೈಸ್, ವೆಲ್ಕಮ್ ಟು ಮೈ ಚಾನೆಲ್ ದ ಹಂಗ್ರಿ ಸ್ಪೂನ್. ಇವತ್ತು ಇನ್ಸ್ಟಂಟಾಗಿ ಬ್ರೇಕ್ಫಾಸ್ಟಿಗೆ ಒಂದು ರವಾ ದೋಸೆ ಮಾಡೋದು ಹೇಗೆ ಅಂತ ನೋಡುವ. ಹೀಗೆ 1 ಗ್ಲಾಸ್ ತೊಗೊಂಡಿದ್ದೇನೆ. ಈ ಮೆಷರ್ಮೆಂಟಲ್ಲಿ 1 ಗ್ಲಾಸಷ್ಟು ರವಾ ಮಿಕ್ಸಿಗೆ ಹಾಕ್ಕೊಂಡಿದ್ದೇನೆ. 1/2 ಗ್ಲಾಸಷ್ಟು ಕರ್ಡ್, ಒಂದು ಸ್ವಲ್ಪ ನೀರು ಅದೇ ಗ್ಲಾಸಲ್ಲಿ ಗ್ರೈಂಡ್ ಮಾಡಿಕೊಳ್ಬೇಕು. ಫೈನ್ ಪೇಸ್ಟ್ ಆಗಬೇಕು. ಹೀಗೆ ಗ್ರೈಂಡ್ ಮಾಡಿಕೊಂಡು ಒಂದು ಬೌಲಲ್ಲಿ ಹಾಕಿ 15 ನಿಮಿಷದಷ್ಟು ಒಂದು ಸೈಡಲ್ಲಿ ಇಟ್ಟು ಬಿಡಬೇಕು. ಆಫ್ಟರ್ 15 ಮಿನಿಟ್ಸ್ ಈ ಥರ ಆಗಿದೆ ಬ್ಯಾಟರ್. ನಿಮಗೆ ಬೇಕಂದರೆ ಸ್ವಲ್ಪ ಸಾಲ್ಟ್ ಒಟ್ಟಿಗೆ 1/2 ಟೀ ಸ್ಪೂನ್ ಶುಗರ್ ಕೂಡ ಹಾಕ್ಕೊಳ್ಬೋದು. ಮತ್ತು 1 ಪ್ಯಾಕೆಟ್ ಈನೋ ಬೇಕಂದರೆ ಹಾಕ್ಕೊಳ್ಬೋದು, ಇಲ್ಲಾಂದರೆ ಸೋಡಾ ಹುಡಿ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಹೀಗೆ ಮಿಕ್ಸ್ ಮಾಡಿಕೊಳ್ಳೋದು. ಇಲ್ಲಿ ಬೇಕಂದರೆ ಸ್ವಲ್ಪ ನೀರು ಹಾಕ್ಕೊಳ್ಬೋದು, ಒಂದು ಸ್ಪೂನಷ್ಟು. ಬಟ್ ನನ್ನ ಬ್ಯಾಟರ್ ಕನ್ಸಿಸ್ಟೆನ್ಸಿ ಸರಿ ಇದೆ, ಸೊ ನಾನು ಹಾಕ್ಕೊಳ್ಳಿಲ್ಲ ನೀರು. ಈಗ ಸ್ವಲ್ಪ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೇನೆ, ಇದು ಕೂಡ ಆಪ್ಷನಲ್ಲ. ಮಿಕ್ಸ್ ಮಾಡಿಕೊಳ್ಳುವ ಸರಿ. ತುಂಬ ಟೇಸ್ಟಿಯಾಗಿರ್ತದೆ ಇದು, ಹಾಗೆ ಬೇಗ ಆಗ್ತದೆ, ಕ್ವಿಕ್ಕಾಗಿ. ನೀವು ಕೂಡ ಟ್ರೈ ಮಾಡಿ, ಮತ್ತು ಹೇಗಾಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ತುಂಬ ಟೇಸ್ಟಿ ಇದು, ಮಕ್ಕಳೆಲ್ಲ ತುಂಬ ಇಷ್ಟಪಡ್ತಾರೆ. ಹೀಗೆ ಒಂದು ಪ್ಯಾನಿಗೆ ಸ್ವಲ್ಪ ಗೀಯನ್ನು ಗ್ರೀಸ್ ಮಾಡ್ಕೊಂಡಿದ್ದೇನೆ. ಈಗ ದೋಸೆ ಹಾಕುವ. ಈ ಥರ ಒಳ್ಳೆ ಕಣ್ಣಾಗಿ ಬಂದಿದೆ. ನನಗೆ 2 ಕಡೆ ರೋಸ್ಟ್ ಬೇಕಿತ್ತು, ಸೊ ನಾನು ಅದನ್ನು ಫ್ಲಿಪ್ ಮಾಡ್ಕೊಂಡಿದ್ದೇನೆ, ಕ್ರಿಸ್ಪಿ ಇರಲಿ ಅಂತ. ಆಯಿತು, ನೋಡುವ ಇದು ಎಷ್ಟು ಸಾಫ್ಟಾಗಿ ಉಂಟು ಅಂತ ನೋಡಿ. ಈ ಥರ ತುಂಬ ಸಾಫ್ಟಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಹಾಗೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನನ್ನ ಚಾನಲಿಗೆ ಹೊಸಬರಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್, ಹ್ಯಾವ್ ಅ ನೈಸ್ ಡೇ.